ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಲಾಸ್ಟ್ 1 ಮಂತಿಂದ ನಾವು ಮೆಂಟರ್ಶಿಪ್ ಮಾಡ್ತಾ ಇದ್ದೀವಿ. ಎವ್ರಿ ಡೇ 2 ಕ್ಲಾಸಸ್ ಇರುತ್ತೆ ಫಾರ್ 1 ಇಯರ್. ಸೊ ಸ್ಟೂಡೆಂಟ್ಸ್ ಯಾವ ರೀತಿ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಪ್ರಾಕ್ಟಿಕಲ್ ಆಗಿ. ಸೊ ಫ್ರೈಡೇ ಕಲಿಸಿರೋದು. ಸೊ ಡೇಗೆ ನಾನು ಹೇಳ್ತೀನಿ ಆಲ್ವೇಸ್ 2 ಟ್ರೇಡ್ಸೇ ಮಾಡಬೇಕು ಅಂತ ಹೇಳ್ತೀನಿ. ಕಿಣಿಸಿ 2 ಟ್ರೇಡ್ಸ್ ಮಾಡಿದ್ದಾರೆ, 1400 ಪ್ರಾಫಿಟ್ ಆಯಿತು. ಸೊ ಕೇಳಿದ್ರು ಸರ್ ಶಲ್ ಐ ಸ್ಟಾಪ್ ಅಂತ. ಎಸ್, ಡೇಗೆ 2 ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಅದು ಪ್ರಾಫಿಟ್ ಆದರೂ ಆಗಲಿ ಲಾಸ್ ಆದರೂ ಆಗಲಿ ಅಂತ. ಕಿಣಿಸಿ ನೆಕ್ಸ್ಟ್ ಥರ್ಸ್ಡೇ ನೀವು ನೋಡೋದಾದರೆ ಅವಾಗೂ ಸಹ ಇವರು 2 ಟ್ರೇಡ್ಸ್ ಮಾಡಿರೋದು 1300 ಏನೋ ಪ್ರಾಫಿಟ್ ಆಯಿತು. ಸೊ ಮತ್ತೆ ನೀವು ನೋಡೋದಾದರೆ ಸರ್ ಶಲ್ ಐ ಸ್ಟಾಪ್ ಅಂತ ಕೇಳಿದ್ರು. ಎಸ್, ಎಂಡ್ ದ ಡೇ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಅಂತ ಹೇಳಿದ್ರು. ಸೊ ಯಾಕೆಂತಂದರೆ ಡೈಲಿ 2 ಟ್ರೇಡ್ಸ್ ಮಾಡಬೇಕು. ಅದು ಪ್ರಾಫಿಟ್ ಆದರೂ ಆಗಲಿ ಲಾಸ್ ಆದರೂ ಆಗಲಿ ಡಿಸಿಪ್ಲೈನ್ ಟ್ರೇಡಿಂಗ್ ಮಾಡೋದ್ರೇ ಸೊ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಆಗೋದು. ಅದು ನಿಮಗೂ ಸಹ ಗೊತ್ತು. ಯು ಕ್ಯಾನ್ ಸಿ ವೆನಸ್ಡೇ. ಸೊ ವೆನಸ್ಡೇ ನೀವು ನೋಡೋದಾದರೆ ವೆನಸ್ಡೇ ಸಹ 2 ಟ್ರೇಡ್ಸ್ ಮಾಡಿರೋದು 1900 ಆಯಿತು. ಸೊ ಸರ್ ಶಲ್ ಐ ಸ್ಟಾಪ್ ಅಂತ ಕೇಳಿದ್ರು. ಎಸ್, ಎಂಡ್ ದ ಡೇ ಡೋಂಟ್ ವಾಚ್ ದ ಮಾರ್ಕೆಟ್ ಅಂತ ಹೇಳಿದೆ. ಯಾಕೆ ಅಂತಂದರೆ ಮಾರ್ಕೆಟ್ನ ಮತ್ತೆ ನೋಡ್ತಾ ಇದ್ದರೆ ಸೊ ಟೆಂಪ್ಟ್ ಆಗ್ತಾರೆ ಮಾರ್ಕೆಟ್ಗೆ, ಮತ್ತು ಟ್ರೇಡಿಂಗ್ ಮಾಡಿಬಿಟ್ಟು ಓವರ್ ಟ್ರೇಡಿಂಗ್ ಮಾಡೋ ಒಂದು ಇದು ಬರುತ್ತೆ. ಸೊ ಅದರಿಂದ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಾನೆ ಬರ್ತೀನಿ. ಸೊ ಡೇಗೆ 2 ಟ್ರೇಡ್ಸ್ ಮಾಡಿ. ಆ ಟ್ರೇಡ್ ಮಾಡೋದಾದರೂ ಸಹ ನಿಮಗೆ ಪರ್ಫೆಕ್ಟ್ ಸೆಟಪ್ ಬಂದರೆ ಮಾತ್ರ ಎಂಟ್ರಿ ಮಾಡಿ ಅಂತ ಹೇಳ್ತೀನಿ. ಸೊ ಅಗೇನ್ ಕಿಣಿಸಿ ಟ್ಯೂಸ್ಡೇ ಸಹ ಮಾಡಿದರು. ಸೊ ಒಂದೇ ಟ್ರೇಡ್ ಮಾಡಿರೋದು 1000 ರೂಪೀಸ್ ಬಂತು. ಸೊ ಮೋಸ್ಟ್ಲಿ ಅವರಿಗೆ ಡೇಗೆ ಒಂದು ಟಾರ್ಗೆಟ್ ಇರುತ್ತೆ ಅಂತ ಅನಿಸುತ್ತೆ 1000 ರೂಪೀಸ್. ಸೊ ಕಿಣಿಸಿ 1 ಟ್ರೇಡ್ ಮಾಡಿರೋದು 1000 ರೂಪೀಸ್ ಆಗಿದೆ. ಸರ್ ಎಂಡ್ ದ ಡೇ ಅಂತ ಹೇಳಿದೆ ನಾನು. ಓಕೆ ಸರ್ ಅಂತ ಹೇಳಿದ್ರು. ಮತ್ತು ನೀವು ನೋಡೋದಾದರೆ 8th ನೋಡೋದಾದರೆ ಒಂದೇ ಟ್ರೇಡ್ ಮಾಡಿರೋದು 1900 ಬಂತು ಒಂದೇ ಟ್ರೇಡಲ್ಲಿ. ಸೊ ಸರ್ ಶಲ್ ಐ ಸ್ಟಾಪ್ ದ ಟ್ರೇಡ್ ಅಂತ ಕೇಳಿದ್ರು. ಸೊ ನಾನು ಅವತ್ತು ಉತ್ತರ ಮಾಡಿಲ್ಲ ಅವರಿಗೆ. ಯು ಕ್ಯಾನ್ ಸಿ ಅದೇ ರೀತಿ. ಸೊ ಈಗ ನೋಡಿ, ಸೊ 1100 ಬಂದಿದೆ ಯಾವಾಗ May 2. ಸೊ ನಂತರ ನೀವು ನೋಡ್ಬೋದು 30th April. ಸೊ ಫಸ್ಟ್ ಟ್ರೇಡ್ ಮಾಡಿದ್ರು. ಸೊ 1900 ಏನೋ ಆಯಿತು. ನಂತರ ಸೊ ನಾನೇನೋ ಅದು ರಿಪ್ಲೈ ಮಾಡಿಲ್ಲ, ಸ್ವಲ್ಪ ನಾನು ಬ್ಯುಸಿ ಇರ್ತೀನಿ ಲೈವಲ್ಲಿ. ಸೊ ಯು ಕ್ಯಾನ್ ಸಿ ಮತ್ತೆ ಯಾವಾಗೋ ಒಂದು ಕಳಿಸಿದ್ರು 9000 ಏನೋ ಪ್ರಾಫಿಟ್ ಆಯಿತು. ಸೊ ನಾನು ಅವಾಗ ಹೇಳಿದೆ ಸರ್ ಓವರ್ ಟ್ರೇಡಿಂಗ್ ಮಾಡಿಬಿಡಿ ಅಂತ ನಾನು ಕಮೆಂಟ್ ಮಾಡಿದೆ. ಸೊ ಅವರು ಅವಾಗಿಂದ ನೀವು ನೋಡ್ಬೋದು ಎವ್ರಿ ಡೇ ಸಿಂಗಲ್ ಫಸ್ಟ್ 1 or 2 ಟ್ರೇಡ್ಸ್ ಮಾಡ್ತಿರೋದು. ಸೊ ಈ ರೀತಿ ಒಂದು ಸೈಕಾಲಜಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಥಿಯರಿಟಿಕಲ್ ನಾಲೆಡ್ಜ್ಗಿಂತ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು 1 ಇಯರ್ ಮೆಂಟರ್ಶಿಪ್ ಮಾಡ್ತೀವಿ. ಈ 1 ಇಯರಲ್ಲಿ ನಿಮಗೆ ಸೈಕಾಲಜಿ ಡೆವಲಪ್ಮೆಂಟ್, ರಿಯಲ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಿಂಗ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಒಂದು ಮಾಸ್ಟರ್ ಲೆವೆಲ್ ಟ್ರೇಡರ್ ಹೇಗೆ ಥಿಂಕ್ ಮಾಡ್ತಾರೋ ಆ ರೀತಿ ನಾವು ಹೇಳ್ಕೊಡ್ತೀವಿ. ವಿತಿನ್ 1 ಇಯರ್ ನೀವು ಸಹ ಆಗ್ಬೋದು. ಸೊ ನೀವು ಸಹ ಕಲಿಬೇಕು ಅಂತಂದರೆ, ಎನ್ರೋಲ್ ಆಗಬೇಕು ಅಂತಂದರೆ ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮ ಆ್ಯಪ್ನ, ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅನ್ನೋ ಒಂದು ಆ್ಯಪ್ನ. ಸೊ ಅದರಲ್ಲಿ ನಿಮಗೆ ಕೋರ್ಸ್ ಇರುತ್ತೆ. ಸೊ ನಿಮಗೆ 1 ಇಯರ್ ಡ್ಯೂರೇಷನ್ ಇರುತ್ತೆ. ಇವಾಗ 38 ವೀಡಿಯೋಸ್ ಇದ್ದಾವೆ. ಸೊ ಪ್ರತಿಯೊಂದು ಸಹ ಮಾಸ್ಟರ್ ಲೆವೆಲ್ ಕಾನ್ಸೆಪ್ಟ್ಸ್ ಇರ್ತವೆ. ಸೊ ಈಸಿ ಆಗಿರುತ್ತೆ, ಸ್ಟ್ರಾಟಜಿಸ್ ಇರ್ತವೆ, ಪ್ರೈಸ್ ಆ್ಯಕ್ಷನ್,